ಈ ಪುರಾಣದಲ್ಲಿ ತುಂಬ ಕಡೆಯಲ್ಲಿ ಶಿವನೇ ಸರ್ವೋತ್ತಮ ಅನ್ನುವಂತೆ, ಇನ್ನು ಕೆಲವು ಕಡೆಯಲ್ಲಿ ಆದಿತ್ಯ ಅಂದರೆ ಸೂರ್ಯನೇ ಸರ್ವೋತ್ತಮ ಅಂತ ಹೇಳುವಂತೆ, ಇನ್ನು ಕೆಲವು ಕಡೆಯಲ್ಲಿ ಬ್ರಹ್ಮದೇವರೇ ಸರ್ವೋತ್ತಮರು ಅಂತ ಹೇಳುವಂತೆ. ಹೀಗೆ ನಾನಾ ತರಹದ ದೇವತೆಗಳ ಬಗ್ಗೆ ಅವರವರ ಉತ್ತಮತ್ವವನ್ನು ತಿಳಿಸುವ ಮಾತುಗಳು ಈ ಪುರಾಣದಲ್ಲಿ ನಮಗೆ ಕಂಡು ಬರ್ತಾವೆ. ಎಲ್ಲ ಪುರಾಣಗಳಲ್ಲಿಯೂ ಬಂದಿದೆ, ಇದರಲ್ಲಿ ಒಂದಷ್ಟು ವಿಶೇಷ ಅಷ್ಟೆ. ಆದರೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಎಲ್ಲಿ ಎಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವಕ್ಕೆ ವಿರುದ್ಧವಾಗಿರತಕ್ಕಂಥ ವಚನಗಳು ಎಲ್ಲೆಲ್ಲಿ ಬಂದಿರ್ತಾವೋ ಮೇಲ್ನೋಟಕ್ಕೆ, ಅದು ವೇದದಲ್ಲಿ ಆಗಿರ್ಬೋದು, ಪುರಾಣಗಳಲ್ಲೇ ಇರಲಿ, ಮಹಾಭಾರತದಲ್ಲಿಯೇ ಇರಲಿ, ಆ ಎಲ್ಲ ವಚನಗಳನ್ನು ಸಹಿತ ವಿಷ್ಣು ಸರ್ವೋತ್ತಮತ್ವದ ಪರವಾಗಿಯೇ ಸಮನ್ವಯ ಮಾಡಿ ನೀವು ಅಂತಾರೆ. ಅದು ತತ್ವ ಸಮನ್ವಯಾತ್. ಮತ್ತೆ ಹೀಗೆ ನಾವು ಸಮನ್ವಯ ಮಾಡಿ ಅದರ ಅರ್ಥವನ್ನು ಮಾಡಿಕೊಳ್ಬೇಕು. ಯಾಕೆಂದರೆ ಅಸುರಜನ ಮೋಹನಕ್ಕೋಸ್ಕರವಾಗಿ ಸ್ವಯಂ ಪರಮಾತ್ಮನೇ ರುದ್ರದೇವರಿಗೆ ಆದೇಶ ಮಾಡಿದ, ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ, ನೀನು ನಾನಾ ರೀತಿಯಲ್ಲಿ ಮೋಹಶಾಸ್ತ್ರಗಳನ್ನು ರಚನೆ ಮಾಡು, ಪ್ರಕಾಶನ್ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು. ಭಗವಂತನೇ ರುದ್ರದೇವರಿಗೆ ಆದೇಶ ಮಾಡ್ತಾನೆ, ಹೇ ರುದ್ರ, ನೀನು ಮೋಹಶಾಸ್ತ್ರಗಳನ್ನೆಲ್ಲ ರಚನೆ ಮಾಡು, ನಿನ್ನನ್ನೇ ನೀನು ಬೆಳಕಿಗೆ ತಂದುಕೋ, ನನ್ನನ್ನು ನೀನು ಮರೆ ಮಾಡಿಬಿಡು, ಅಂದರೆ ನನ್ನ ಒಂದು ಸರ್ವೋತ್ತಮತ್ವ ಗೊತ್ತಾಗದಂತೆ ಮಾಡಿಬಿಡು ನೀನು ಅಂತ. ಇದು ಅಸುರ ಮೋಹನಾರ್ಥವಾಗಿ ಸ್ವಯಂ ಪರಮಾತ್ಮನೇ ಮಾಡಿರುವಂತಹ ಆದೇಶ. ಮತ್ತು ಹಾಗಾಗಿ ಅಂಥ ಮಾತುಗಳೇ ಈ ಪುರಾಣದಲ್ಲಿ ನಮಗೆ ತುಂಬ ಕಂಡು ಬರುತ್ತವೆ. ಶ್ರೀಮದಾಚಾರ್ಯ ಇನ್ನೊಂದು ಮಾತು ಸ್ಪಷ್ಟವಾಗಿ, ಯಾಕಂದರೆ ಇಡೀ ಪುರಾಣಕ್ಕೆ ನಿರ್ಣಯಾತ್ಮಕವಾಗಿ ಬಂದಿರುವಂತಹ ಆಚಾರ್ಯರ ವಚನ ಅದು, ಅದನ್ನು ನಾವು ನೋಡಲೇಬೇಕು. ಸ್ಕಾಂದೇಪ್ಯುತ್ತಂ ಶಿವೇನೈವ ಷಣ್ಮುಖಾಯೈವ ಸಾದರಂ ಶಿವಶಾಸ್ತ್ರೇಪಿ ತದ್ಗ್ರಾಹ್ಯಂ ಭಗವಚ್ಛಾಸ್ತ್ರ ಯೋಜಿಯತ್. ಇಡೀ ಸ್ಕಾಂದ ಪುರಾಣಕ್ಕೆ ಒಂದು ಪೀಠಿಕಾಪ್ರಾಯವಾಗಿ ಅಥವಾ ಇದರ ಸಾರಾಂಶಭೂತವಾಗಿ ಶ್ರೀಮದಾಚಾರ್ಯರೊಂದು ಮಾತು ಹೇಳುತ್ತಾರೆ. ಸ್ಕಾಂದೇಪ್ಯುತ್ತಂ ಶಿವೇನೈವ, ಸ್ಕಾಂದ ಪುರಾಣದಲ್ಲಿ ಶಿವನೇ ಷಣ್ಮುಖನಿಗೆ ಅರ್ಥಾತ್ ಈ ಸ್ಕಂದನಿಗೆ ಉಪದೇಶ ಮಾಡಿದರಂತೆ. ರುದ್ರದೇವರೇ ಹೇಳಿದರು ಕುಡಿಸಿಟ್ಟು ಸ್ಕಂದನಿಗೆ ಏನಂತ, ಯಾವುದು ಹರಿಸರ್ವೋತ್ತಮತ್ವದ ವಚನಗಳನ್ನು ಯಾವುದೆಲ್ಲ ರುದ್ರದೇವರು ತಾವು ಉಪದೇಶ ಕೊಟ್ಟಿದ್ದಾರೆ ಅದೆಲ್ಲವನ್ನು ಸಹಿತ ಗ್ರಹಣ ಮಾಡಲೇಬೇಕು ಅಂದರು ಆಚಾರ್ಯರು. ಶಿವಶಾಸ್ತ್ರೇಪಿ ತದ್ಗ್ರಾಹ್ಯಂ, ಅದು ಯಾವುದೋ ಬೇರೆ ಶಾಸ್ತ್ರದಲ್ಲಿದೆ ಅಂತ ಕೈ ಬಿಡಬೇಡಿ, ಅದನ್ನು ಗ್ರಹಣ ಮಾಡಿ ನೀವು ಅಂತಂದಿದ್ದಾರೆ. ಭಗವತ್ ಶಾಸ್ತ್ರ ಯೋಜಿ, ಯಾಕಂದರೆ ನಾರಾಯಣನ ಸರ್ವೋತ್ತಮತ್ವಕ್ಕೆ ಅವಿರುದ್ಧವಾಗಿರತಕ್ಕಂಥ ಶಾಸ್ತ್ರ ಇದು, ಅದನ್ನು ಸ್ವೀಕಾರ ಮಾಡಿರಿ. ಹೀಗೆ ಪರಮಾತ್ಮನೇ ತಿಳಿಸಿರತಕ್ಕಂಥದ್ದು. ಆದ್ದರಿಂದ ಈ ಪುರಾಣದಲ್ಲಿ ಮುಂದೆ ಅನೇಕ ಕಡೆ ನಮಗೆ ಕಥಾಭಾಗ ಇನ್ನೂ ಶುರುವಾಗಿಲ್ಲ, ಕಥೆಗಳಲ್ಲಿ ತುಂಬ ಕಡೆ ಬರ್ತಾವೆ. ದೇವರು ಹೋಗಿ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡಿದ ಹಾಗೆ, ರುದ್ರದೇವರಿಂದ ವರ ಪಡೆದುಕೊಂಡ ಹಾಗೆ, ಅಥವಾ ರುದ್ರದೇವರು ಬಂದು ದೇವರಿಗೆ ಶಿಕ್ಷೆ ಕೊಟ್ಟ ಹಾಗೆ, ಇಂಥದ್ದೆಲ್ಲ ಒಂದು ವಿಚಿತ್ರವಾದ ನಾನಾ ತರಹದ ಕಥೆಗಳೆಲ್ಲ ಈ ಪುರಾಣದಲ್ಲಿ ಬಂದಿದ್ದಾವೆ. ಆ ಎಲ್ಲದಕ್ಕೂ ಒಟ್ಟು ಸೇರಿಸಿ ಆಚಾರ್ಯರು ನಿರ್ಣಯ ಕೊಡ್ತಾರೆ, ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹಿಷ್ಯಾಮಿ ವರಂ ಸದಾ. ಪರಮಾತ್ಮನೇ ಒಂದು ಸಂದರ್ಭದಲ್ಲಿ ರುದ್ರದೇವರ ಹತ್ರ ಹೇಳಿದ್ನಂತೆ, ಹೇ ಶಿವ, ನಿನ್ನನ್ನು ಪ್ರಖ್ಯಾತಿಪಡಿಸಬೇಕಾದ್ರೆ ಒಂದು ಉಪಾಯ ಏನು ಅಂದರೆ, ನಾನೇ ಬಂದು ನಿನ್ನ ಕುರಿತು ತಪಸ್ಸು ಮಾಡಿಬಿಡ್ತೇನೆ, ನಿನ್ನ ಹತ್ರ ನಾನು ವರ ಪಡ್ಕೊಳ್ತೇನೆ. ಆಗ ಲೋಕದಲ್ಲಿರುವ ಜನರು ಏನು ತಿಳಿತಾರೆ ಅಂದರೆ, ಓ ಶಿವನೇ ಸರ್ವೋತ್ತಮ ಅಂತ. ಸ್ವಯಂ ಕೃಷ್ಣಾವತಾರ ಕಾಲದಲ್ಲಿ ಮಾಡಿ ತೋರಿಸಿದ್ದಾನೆ ಪರಮಾತ್ಮ ಅದನ್ನು. ಕೃಷ್ಣನಾಗಿ ರುಕ್ಮಿಣಿಯಲ್ಲಿ ಸಂತತಿಯನ್ನು ಪಡಿಬೇಕಾದರೆ ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಬಂದು ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನನ್ನು ಪಡೆದ ಅಂತ ಹರಿವಂಶದಲ್ಲಿ ಭಾಗವತದಲ್ಲಿ ಎಲ್ಲ ಕಡೆ ಕಥಾ ಕೇಳ್ತೇವೆ ನಾವು. ಅದರಂತೆ ಪರಮಾತ್ಮ ರುದ್ರದೇವರಿಗೆ ಹೇಳಿದ್ದಾನೆ, ನಾನು ನಿನ್ನ ಪೂಜೆಯನ್ನು ಮಾಡಿ ನಾನು ವರ ಪಡೆದುಕೊಳ್ತೇನೆ ಅಂದರೆ ಇದೊಂದು ಮೋಹಕವಾಗಿ ಮೊದಲೇ ಹೇಳಿಬಿಟ್ಟಿದ್ದ ಪರಮಾತ್ಮ, ಅದಕ್ಕೋಸ್ಕರವಾಗಿ ಆ ರೀತಿ ಮಾಡಿದ ಅಂತರ್ಥ. ರುದ್ರದೇವರನ್ನು ಪ್ರಖ್ಯಾತಿಪಡಿಸಿ ತನ್ಮೂಲಕ ಅಸುರ ಮೋಹನ ಮಾಡುವುದಕ್ಕಾಗಿ ದೇವರ ಕೆಲಸವನ್ನು ಮಾಡಿದ್ದಾನೆ ಅಂತರ್ಥ. ಅಷ್ಟೇ ವಿನಃ ದೇವರಿಗೆ ಮೊದಲು ಪಾಪ ಅಭೀಷ್ಟ ಇರಲಿಲ್ಲ, ರುದ್ರದೇವರಿಂದ ಪಡ್ಕೊಂಡ ಅಂತ ಅರ್ಥ ಮಾಡಿಕೊಳ್ಬಾರ್ದು. ಎಷ್ಟೋ ಕಡೆ ದೇವರಿಗೆ ದುಃಖ ಇದ್ದ ಹಾಗೆ, ಅಜ್ಞಾನ ಇದ್ದ ಹಾಗೆ, ತುಂಬ ಶೋಕ ವ್ರಣ ಎಲ್ಲ ಆದ ಹಾಗೆ ಈ ಪುರಾಣಗಳಲ್ಲಿ ವರ್ಣನೆ ಮಾಡುತ್ತಾರೆ. ಪರಮಾತ್ಮ ಏನಾದರೂ ಅಂಥ ರೀತಿಯಲ್ಲಿ ತೋರಿಸಿದರೆ ಅದೆಲ್ಲ ಅಸುರ ಮೋಹನಕ್ಕೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಹಿನ್ನೆಲೆಯನ್ನು ನಮಗೆ ಶ್ರೀಮದಾಚಾರ್ಯರು ಕೊಡ್ತಾರೆ. ಪುರಾಣವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಪೂರ್ವದಲ್ಲಿ ಈ ಎಲ್ಲ
ಹಿನ್ನೆಲೆ ಇಷ್ಟು ತಲೆಯಲ್ಲಿ ಇಟ್ಕೊಂಡು ನಾವು ಅಧ್ಯಯನವನ್ನು ಮಾಡಬೇಕು ಅಂತ ಅರ್ಥ. ಪ್ರಕೃತ ಈ ಸ್ಕಂದ ಪುರಾಣದಲ್ಲಿ ನಾವೀಗ ಪ್ರಾರಂಭ ಮಾಡುವಂತಹ ಖಂಡ ಅದಕ್ಕೆ ಅವಂತಿ ಖಂಡ ಅಂತ ಹೆಸರು. ಅವಂತಿ ಅಂತಂದರೆ ಈಗಿನ ಉಜ್ಜಯಿನಿ, ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಶಿವಕ್ಷೇತ್ರ ಅದು. ಉಜ್ಜಯಿನ್ಯಾಂ ಮಹಾಕಾಲಂ ಅಂತ ಹೇಳುತ್ತಾರೆ. ಉಜ್ಜಯಿನಿಯಲ್ಲಿ ರುದ್ರದೇವರು ತಾವು ಮಹಾಕಾಲ ಅನ್ನುವಂತಹ ಹೆಸರಿನಿಂದ ಅಲ್ಲಿ ನೆಲೆಸಿದ್ದಾರೆ. ಅಂತಹ ಶಿವಲಿಂಗದ ಮತ್ತು ಆ ಇಡೀ ಅವಂತಿ ಕ್ಷೇತ್ರದ ಮಹಾತ್ಮ್ಯವನ್ನು ವೇದವ್ಯಾಸ ದೇವರು ಒಂದು ದೊಡ್ಡ ಖಂಡ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಖಂಡ ಅಂದರೆ ಒಂದು ಭಾಗ, ಒಂದು ಪಾರ್ಟ್. ಸುಮಾರು ಹೆಚ್ಚು ಕಮ್ಮಿ 200 ಅಧ್ಯಾಯಗಳಲ್ಲಿ ಕೇವಲ ಅವಂತಿಪುರದ ಮಹಾತ್ಮ್ಯವನ್ನೇ ವರ್ಣನೆ ಮಾಡಿದ್ದಾರೆ ವೇದವ್ಯಾಸ ದೇವರು. ಬೇಕಾದಷ್ಟು ಬಂದಿದೆ, ಅನೇಕ 100 ಲಿಂಗಗಳ ಆ ಅವಂತಿಪುರದಲ್ಲಿ ಅಲ್ಲಲ್ಲಿ ತುಂಬ ಶಿವಲಿಂಗಗಳಿರ್ತಾವೆ. ಅಂತಹ ಲಿಂಗಗಳ ಮಹಾತ್ಮ್ಯ, ಅಲ್ಲಿರುವಂತಹ ತೀರ್ಥಗಳ ಮಹಾತ್ಮ್ಯ, ಇದೆಲ್ಲವನ್ನು ನಮಗೆ ಈ ಪುರಾಣ ತಿಳಿಸಿಕೊಡುತ್ತೆ. ಚತುರಶೀತಿ ಲಿಂಗ ಮಹಾತ್ಮ್ಯ ಅಂತ ದೊಡ್ಡ ಅಧ್ಯಾಯ ಉಂಟು. ಇದರಲ್ಲಿ 84 ಲಿಂಗಗಳ ಮಹಾತ್ಮ್ಯ ಅಂತ ಒಂದು ದೊಡ್ಡ ಅಧ್ಯಾಯ ಉಂಟು. ಹೀಗೆ ತುಂಬ ಲಿಂಗಗಳ ಮಹಾತ್ಮ್ಯ, 100 ತೀರ್ಥಗಳು. ಅದು ಎಷ್ಟು ಹೇಳ್ತಾರೆ ಅಂತಂದರೆ ನಮಗೆ ಎಷ್ಟೋ ಸಲ ನೆನಪಿಟ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ತೀರ್ಥಗಳನ್ನು ಹೇಳ್ತಾರೆ. ಇಂದ್ರ ತೀರ್ಥ, ಅಗ್ನಿ ತೀರ್ಥ, ಚರೋಡಿ ತೀರ್ಥ, ಅದು ಇದು ತುಂಬ ಲಿಂಗಗಳು ತೀರ್ಥಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆದರೆ ನಮಗೆ ಇವತ್ತು ಲೋಕದಲ್ಲಿ ಅಷ್ಟೆಲ್ಲ ತೀರ್ಥಗಳು ಇವತ್ತು ನಮಗೆ ನೋಡಲಿಕ್ಕೂ ಸಿಗುವುದಿಲ್ಲ. ಮುಂದೆ ಈ ಅವಂತಿ ಖಂಡ, ರೇವಾ ಖಂಡ, ನಾಜರ ಖಂಡ, ಪ್ರಭಾಸ ಖಂಡ, ಏನು ಮುಂದೆ 4 ಖಂಡಗಳು ಈ ವಾರ ನೋಡಲಿಕ್ಕಿದ್ದೇವೆ. ಈ 4 ಖಂಡಗಳಲ್ಲಿಯೂ ಪ್ರತಿಯೊಂದು ಖಂಡದಲ್ಲಿಯೂ 100 ತೀರ್ಥಗಳ ಮಹಾತ್ಮ್ಯ ಬಂದಿದೆ. ಅದು ಎಷ್ಟು ಅಂದರೆ ಇವತ್ತು ಅದರಲ್ಲಿ 99 ಭಾಗ ತೀರ್ಥಗಳು ನಾವು ಕೇಳಿಯೂ ಇಲ್ಲ, ಗೊತ್ತೂ ಇಲ್ಲ. ಆದರೆ ಪುರಾಣ ವರ್ಣನೆ ಮಾಡುತ್ತೆ ಇಂಥ ಕಡೆ, ಅದು ಸ್ಪಷ್ಟ ಜಾಗ ಸಹಿತ ಹೇಳುತ್ತಾರೆ. ಇಂಥ ನದಿಯ ಉತ್ತರ ದಿಗ್ಭಾಗದಲ್ಲಿ ಇಂತಹ ಒಂದು ತೀರ್ಥ ಇದೆ, ಆ ತೀರ್ಥದ ಮಹತ್ವ ಇದು, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ ಪುರಾಣಗಳಲ್ಲಿ. ಇವತ್ತು ಒಂದು ವಿಚಾರ ನಾವು ತಿಳಿಯುವುದಾದರೆ, ಕಾಲಕ್ರಮೇಣ ಇಲ್ಲಿ ಏನು ಪುರಾಣದಲ್ಲಿ 100 ತೀರ್ಥಗಳು ಹೇಳ್ತಾ ಹೋಗಿದ್ದಾರೆ, ಕೆಲವು ತೀರ್ಥಗಳು ಅದು ಲುಪ್ತವಾಗಿರ್ತವೆ. ಅಂದರೆ ಭೂಮಿಯಲ್ಲಿ ಅದು ಸ್ಪಷ್ಟವಾಗಿ ಗೋಚರ ಆಗದೆ ನಂತರ ಕಾಲದಲ್ಲಿ ಆ ತೀರ್ಥ ಲುಪ್ತವಾಗಿ ಬಿಟ್ಟಿರುತ್ತೆ. ಇನ್ನು ಎಷ್ಟೋ ತೀರ್ಥಗಳು ಇದ್ದರೂ ಅದರ ಮಹಾತ್ಮ್ಯ ನಮಗೆ, ಅಂದರೆ ಆ ತೀರ್ಥಕ್ಕೆ ಈ ಹೆಸರು ಇಲ್ಲಿ ಪುರಾಣದಲ್ಲಿ ವರ್ಣನೆ ಮಾಡಿರೋದು ಇದೇ ತೀರ್ಥವನ್ನು ಅಂತ ನಮಗೆ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ರಸ್ತೆಯಲ್ಲಿ ಹೋಗುವಾಗ ಎಷ್ಟೋ ಸರೋವರಗಳು, ತೀರ್ಥಗಳು ನಮಗೆಲ್ಲ ಕಂಡು ಬರ್ತವೆ. ನಾವು ಅದನ್ನೆಲ್ಲ ನೋಡಿ ಏನೋ ಸರೋವರ ಇದೆ ಮುಂದೆ ಹೊರಟೋಗ್ತೇವೆ ನಾವು. ಆದರೆ ಅದರದ್ದೇ ಏನೋ ಒಂದು ಮಹಾತ್ಮ್ಯ ಇದ್ದಿರಬಹುದು, ನಮಗೆ ಗೊತ್ತಿರೋದಿಲ್ಲ. ಹೀಗೆ ಎಷ್ಟೋ ಗೊತ್ತಿಲ್ಲದೆ ಆಗಿರುವಂತಹದ್ದು ಕೆಲವು, ಇನ್ನು ಲುಪ್ತವಾಗಿರುವಂತಹ ತೀರ್ಥಗಳು ಕೆಲವು. ಯಾಕೆಂದರೆ ಕಾಲಕ್ರಮೇಣ ಕಲಿಯುಗದ ಪ್ರಭಾವದಿಂದ ಅನೇಕ ತೀರ್ಥಗಳು ಅದು ಲುಪ್ತವಾಗಿ ಬಿಡುತ್ತವೆ, ಅದು ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಇನ್ನು ಕೆಲವು ತೀರ್ಥಗಳು ಮಾತ್ರ ಇವತ್ತಿಯೂ ಪ್ರಸಿದ್ಧವಾಗಿದ್ದಾವೆ. ಮತ್ತು ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, 100 ತೀರ್ಥಗಳ ಬಗ್ಗೆ ತುಂಬ ಮಹಾತ್ಮ್ಯವನ್ನು ಹೇಳ್ತಾ ಹೋಗ್ತಾರೆ, ಆ ಮಹಾತ್ಮ್ಯ ಇವತ್ತು ಇದೆಯಾ ಇಲ್ವಾ? ಪುರಾಣ ಕಾಲದಲ್ಲಿ 100 ವರ್ಷದ ಹಿಂದೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಿಮಗೆ ಅಶ್ವಮೇಧದ ಪುಣ್ಯ ಉಂಟು, ಇಲ್ಲಿ ರಾಜಸೂಯದ ಫಲ, ಇಲ್ಲಿ 7 ಜನ್ಮಾರ್ಜಿತವಾದ ಪಾಪ ನಾಶವಾಗತ್ತೆ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಮತ್ತು ಅಷ್ಟು ಮಹಾತ್ಮ್ಯ ಇವತ್ತು ನಾವು ಆ ತೀರ್ಥದ ಬಳಿಗೆ ಹೋಗಿ ನೋಡಿದಾಗ ನಮಗೆ ಆ ಮಹಾತ್ಮ್ಯ ಎಲ್ಲ ತಲೆಗೆ ಬರುವುದು ಕಷ್ಟ. ಯಾಕೆಂದರೆ ಕಲಿಯುಗದ ಪ್ರಭಾವದಿಂದ ಎಷ್ಟೋ ತೀರ್ಥಗಳನ್ನು ಜನ ತಾವು ಮಲಿನಗೊಳಿಸಿದ್ದಾರೆ. ಪುರಾಣಗಳಲ್ಲಿ ತುಂಬ ಕೇಳಿರ್ತೇವೆ ಇಂಥ ಕ್ಷೇತ್ರ ಇಷ್ಟು ಅದ್ಭುತವಾದದ್ದು ಎಲ್ಲ ಹಾಗೆ ಹೀಗೆ ಅಂತ. ಅಲ್ಲಿ ಹೋಗಿ ನೋಡಿದಾಗ ಕೈ ಮುಗಿಬೇಕು ಅಂತಲೂ ಸಹಿತ ಎಷ್ಟೋ ಕಡೆ ಅನಿಸುವುದಿಲ್ಲ ನಮಗೆ. ಯಾಕೆಂದರೆ ಉದಾಹರಣೆ ನೋಡಿದ್ರೆ ಎಷ್ಟೋ ತೀರ್ಥಗಳಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಸೋಪು ಶಾಂಪು ಬಳಸಬೇಡಿ, ಬಟ್ಟೆ ಒಗಿಬೇಡಿ. ಅದು ಎದುರುಗಡೆನೇ ನಿಂತ್ಕೊಂಡು ಮಾಡ್ತಿರ್ತಾರೆ ಆ ಕೆಲಸ ಜನ. ಆ ಎದುರುಗಡೆ ಅಲ್ಲೇ ಶಾಂಪು ಹಾಕ್ಕೊಂಡು ಸ್ನಾನ ಮಾಡಿ, ಅಲ್ಲೇ ಬಟ್ಟೆ ಒಗಿ, ಅಲ್ಲೇ ಪಾತ್ರೆ ತೊಳಿ, ಹೀಗೆ ನಾನಾ ರೀತಿಯಲ್ಲಿ ಎಷ್ಟೆಷ್ಟು ತೀರ್ಥಗಳನ್ನು ಅಶುಚಿಗೊಳಿಸಬೇಕು ಅಷ್ಟೂ ಮಾಡ್ತಿದ್ದೇವೆ ಇವತ್ತು. ಹಾಗಾಗಿ ಕಾಲಕ್ರಮೇಣ ಮತ್ತು ಆ ತೀರ್ಥಗಳೆಲ್ಲ ನಷ್ಟವಾದಾಗ
ಮತ್ತು ನಮಗೆ ಅಲ್ಲಿ ಪ್ರಶ್ನೆ ಬರುತ್ತೆ, ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಈ ಪುಣ್ಯ ಉಂಟೋ ಇಲ್ಲೋ? ಅದಕ್ಕೂ ನಮಗೆ ಸ್ಕಂದ ಪುರಾಣ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ. ನಿನಗೆ ಆ ತೀರ್ಥಕ್ಕೆ ಹೋದಾಗ ಆ ಅನುಸಂಧಾನದಿಂದ ನೀನು ಮಾಡಿದರೆ, ಸ್ನಾನದಾನಾದಿ ಕರ್ಮಗಳನ್ನು ಮಾಡಿದರೆ ನಿನಗೆ ಪುಣ್ಯ ಇದ್ದೇ ಇದೆ ಅಂತ ರುದ್ರದೇವರು ಹೇಳುತ್ತಾರೆ. ಅಂದರೆ ನಮಗೆ ಆ ಭಾವನೆ ಬೇಕಷ್ಟೇ. ಆ ತೀರ್ಥದಲ್ಲಿ ಏನೇ ಕೆಟ್ಟ ಪದಾರ್ಥಗಳಿವೆ ಅದರ ಕಡೆ ಗಮನ ಹರಿಸುವುದು ಬೇಡ. ನಮಗೆ ಬೇಕಾಗಿದ್ದು ಪುಣ್ಯ, ಹರಿಯ ಅನುಗ್ರಹ, ಪ್ರಸಾದ. ಹಾಗಾಗಿ ನಾವು ಆ ತೀರ್ಥಕ್ಕೆ ಹೋದಾಗ ಏನೆಲ್ಲ ಮಹಾತ್ಮ್ಯವನ್ನು ಹೇಳಿದ್ದಾರೆ ಅಷ್ಟು ಹರಿಚಿಂತನೆಯಿಂದ ನಾವು ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದಾಗ ನಮಗೆ ಆ ಪುಣ್ಯ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಅಂತ ಅರ್ಥ. ಇದರಲ್ಲಿ ಸಂಶಯ ಪಟ್ಕೊಳ್ಬೇಡಿ ಅಂತ ರುದ್ರದೇವರಂತಾರೆ. ಅಂದರೆ ನಮ್ಮ ಭಾವನೆ ಎನ್ನುವಂಥದ್ದು ಅಲ್ಲಿ ಪ್ರಧಾನ ಆಗುತ್ತೆ. ಮತ್ತು ಆ ತೀರ್ಥ ಹೇಗಿದೆಯೇನೋ ನಮಗೆ ಬೇಡ ಆ ವಿಚಾರ. ಅಲ್ಲಿ ಸೋಪ್ ಹಾಕಿದ್ದಾರಾ ಏನು ಮಾಡಿ ಅವೆಲ್ಲ ನಮಗೆ ಬೇಡೇ ಬೇಡ. ನಮಗೆ ಆ ತೀರ್ಥದಲ್ಲಿ ಹರಿಯ ಸಾನ್ನಿಧ್ಯ ನಾವು ಚಿಂತನೆ ಮಾಡಿದ್ದೇವೆ ಅಂತಂದರೆ ನಮಗೆ ಪುಣ್ಯ ಬಂದೇ ಬರುತ್ತೆ ಅಂತ ಅರ್ಥ. ಈ ರೀತಿಯಲ್ಲಿ ಜೊತೆಗೆ ಇನ್ನೂ ಒಂದು ಅಭಿಪ್ರಾಯ ನಾವು ನೋಡುವುದಾದರೆ, ಶಾಸ್ತ್ರ ಎಲ್ಲವನ್ನೂ ಸಹಿತ ಅಧ್ಯಾತ್ಮಕ್ಕೆ ಸಮನ್ವಯ ಮಾಡುತ್ತೆ. ನಮಗೆ ಆಯಾ ತೀರ್ಥಗಳು ಇವತ್ತು ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ, ಆದರೆ ಭೂಮಿಯಲ್ಲಿರುವಂತಹ ಎಲ್ಲ ತೀರ್ಥಗಳು ನಮ್ಮ ಈ ಶರೀರದಲ್ಲಿಯೇ ಇದ್ದಾವೆ ಅಂತ ಅರ್ಥ. ಏನೆಲ್ಲ ಭೂಮಿಯಲ್ಲಿ ನೂರಾರು ತೀರ್ಥಗಳನ್ನು ಶಾಸ್ತ್ರಗಳು ವರ್ಣನೆ ಮಾಡುತ್ತವೆ, ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ನದ್ಯಾಭಿಮಾನಿ ದೇವತೆಗಳು ಅವರೆಲ್ಲರೂ ನಮ್ಮ ಶರೀರದಲ್ಲಿರುವಂತಹ ಈ ನಾಡಿಗಳಲ್ಲಿ, ಈ ರೋಮಗಳಲ್ಲಿ ಅವರು ಸನ್ನಿಹಿತರಾಗಿರ್ತಾರೆ ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ.